ಓಕೆ, ನಾವಿವಾಗ ಲೈವ್ ಬಂದಿದ್ದೀವಿ. ಯಾ ಓಕೆ, ಎಲ್ಲರಿಗೂ ಒಂದು ಸರ್ಪ್ರೈಸ್ ಹೇಳೋಕ್ಕೆ ನಾನು ಈ ಒಂದು ಲೈವ್ ಬರ್ತಾ ಇರೋದು. ಎಲ್ಲ ಗಟ್ಟಿಮೇಳ ಫ್ಯಾನ್ಸ್ಗೆ, ಎಲ್ಲ ಜೊತೆಯಲ್ಲಿ ಫ್ಯಾನ್ಸ್ಗೆ ಆ್ಯಂಡ್ ಹಾಗೂ ಎಲ್ಲ ಜಿ ವೀಕ್ಷಕರಿಗೆ ಇದೊಂದು ಮಹಾ ಸಂಚಿಕೆ ಅಂತ ಹೇಳ್ಬೋದು. ಗಟ್ಟಿಮೇಳದು ಮತ್ತು ಜೊತೆಯಲ್ಲಿ ಏನಕ್ಕೆ ಅಂದರೆ ಗಣೇಶೋತ್ಸವ. ನಾವು ಗಣೇಶೋತ್ಸವನ ಆಚರಣೆ ಮಾಡೋಕ್ಕೆ ಗಟ್ಟಿಮೇಳ ಮತ್ತು ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿ ಮಹಾಸಂಗಮ ನಡೆಸ್ತಾ ಇದ್ದೀವಿ. ಆ್ಯಂಡ್ ಇದನ್ನು ಲೈವ್ ಮಾಡ್ತಿರೋದು ನಮ್ಮ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ, ಅರೇಂಜ್ಮೆಂಟ್ಸ್ ಹೆಂಗೆ ನಡೀತಾ ಇದೆ, ಆ್ಯಂಡ್ ಎಲ್ಲ ಆರ್ಟಿಸ್ಟು ಹೆಂಗೆ ಬ್ಯುಸಿ ಆಗಿದ್ದಾರೆ, ಹೆಂಗೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ತೋರ್ಸೋಕ್ಕೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ತೋರಿಸ್ಬೇಕು. ಯಾರದು? ಪುಷ್ಪ ಆಂಟಿ ಇರೋ ಬರೋದೆಲ್ಲ ಇಲ್ಲೇ ಬೆಳೆಸ್ಬಿಟ್ಟವ್ರಲ್ಲಪ್ಪ, ಚಂದಾಗಿ ಬೆಳೆದೈತೆ. ಈಗ ಗಣಪತಿಗೆ ಹಾಕ್ಬೇಕು, ಅಷ್ಟು ಮೇಲೆ ಐತಲ್ಲ, ನಾನು ಹೆಂಗೆ ಕಿತ್ಕೊಳ್ಳಿ? ತಲೆನೇ ಇಲ್ಲ. ಪುಷ್ಪಾಂಡಿ ಬೇಡ, ಇದೆಲ್ಲ ಡೆಕೋರೇಷನ್ಗೆ ಅಂತ ಇಟ್ಟಿರೋದು. ಅಂದರೆ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ. ಒಳಗಡೆ ಹೋಗೋಣ, ಅಲ್ಲಿ ಇನ್ನೂ ಎಷ್ಟೊಂದು ಹೂವು ಇದೆ. ಇದೆಲ್ಲ ಕಿತ್ತರೆ ಚೆನ್ನಾಗಿರಲ್ಲ. ಇದು ಬೆಳೆಸಿರೋದಲ್ವಾ ಹಂಗಾರೆ? ಇಲ್ಲ, ಇದೆಲ್ಲ ಒಟ್ಟಾಗಿ ಜೋಡಿಸಿರೋದಷ್ಟೇ. ಸರಿ, ಅದಕ್ಕೆ ಇಷ್ಟು ಚೆನ್ನಾಗೈತೆ ಅಲ್ಲ. ಈಗೆಲ್ಲ ಐತೆ ಹೂವು ಒಳಗಡೆ ಎಷ್ಟೊಂದಿದೆ. ಒಳಗಡೆ ನೋಡೋಣ ಏನೇನು ಡೆಕೋರೇಷನ್ ಮಾಡಿದ್ದಾರೆ, ಹೆಂಗಿದೆ ಅಂತ. ಅದು ಸರಿ. ಇದು ನಮ್ಮ ಆರ್ಯ ಸಾರು ಮಾಡ್ತಿರೋ ಹಬ್ಬ ಗಣೇಶಂದು. ಇಲ್ಲಿ ನೀನೇನು ಮಾಡ್ತಿದ್ಯಾ? ಆರ್ಯ ಸರ್ ಮಾಡ್ತಿದ್ದಾರೆ ಗೊತ್ತು, ಆದರೆ ಅದ್ರ ಜೊತೆಗೆ ನಮ್ಮ ಅಗ್ರಜನು ಸೇರಿ ಈ ಗಣೇಶೋತ್ಸವನ ಏರ್ಪಾಟ್ ಮಾಡಿರೋದು. ಹೌದಾ? ನನಗೆ ಗೊತ್ತಿರಲಿಲ್ಲ ಕಣಪ್ಪ, ತಪ್ಪು ತಿಳ್ಕೊಬೇಡ. ಅದು ಸರಿ, ತಿಳಿದ ಕೇಳ್ತೀನಿ. ಎಲ್ಲರೂ ಇವಾಗ ಸ್ಟೈಲಾಗೆ ಬರೋ ಅರೋ ಅಂದ್ಕೊಂಡು ಏನೇನೋ ಹೆಸರು ಕರೀತಾರೆ. ನೀನು ನೋಡಿದ್ರೆ ಆಗಿನ ಕಾಲದ ಒಂಥರ ಅಗ್ರಜ ಅಂತೀಯಲ್ಲ. ಪುಷ್ಪ ಆಂಟಿ, ಇದು ಕಲಿಯುಗ. ಮಹಾಭಾರತದಿಂದ ಅಣ್ಣನಿಗೆ ಅಗ್ರಜ ಅಂತ ಕರ್ಕೊಂಬರ್ತಿರೋದು. ನಾನು ಅದನ್ನೇ ಮೇಂಟೈನ್ ಮಾಡ್ತಿದ್ದೀನಿ ಅಷ್ಟೇ. ಅದ್ಭುತ ಕಣಪ್ಪ, ಚೆನ್ನಾಗೈತೆ. ಹಂಗೆ ಕೀಪ್ ಇಟ್ ಅಪ್. ಮತ್ತೆ ಸುಬ್ಬು ಅಂಕಲ್ಲು ಅನುವರೆಲ್ಲ ಬಂದಿದ್ದಾರಾ? ಅನು ಬಂದಿದ್ದಾಳೆ. ಅಂದರೆ ಸುಬ್ಬುಗೆ ಪಾಪ ಅಂಗಡಿಲಿ ಕೆಲಸ ಜಾಸ್ತಿ. ಹಬ್ಬದಕ್ಕೆ ಇದು ನೋಡ್ರಿ, ಅದೇ ಸೀಸನು, ಹಂಗಾಗಿ ಅದಕ್ಕೆ ಸುಬ್ಬು ಬಂದಿಲ್ಲ, ನಾವು ಬಂದಿದ್ದೀವಿ. ಓಕೆ. ಆ್ಯಂಡ್ ನಮ್ಮ ಗಣೇಶೋತ್ಸವನ ಹೇಗೆ ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟೆ. ನಾವಿವಾಗ ಲೈವಲ್ಲಿ ಇದ್ದೀವಿ. ಎಲ್ಲರೂ ಸೋಷಿಯಲ್ ಮೀಡಿಯಾಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ. ಅಂದರೆ ನಾನು ಕಾಣಿಸ್ತಾ ಇದ್ದೀನ? ಎಲ್ಲರೂ ಲೈವ್ ನೋಡ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ. ಹೌದಾ? ಹೌದು. ಏನಪ್ಪ ನೀನು ಮೊದಲೇ ಹೇಳಿದಿದ್ರೆ ನಮ್ಮ ಅಕ್ಕಪಕ್ಕದ ಮನೇಲೆಲ್ಲ ಎಂತೆಂಥ ಸೀರೆ ಉಟ್ಕೋತಾರೆ ಗೊತ್ತಾ? ಕೇಳ್ಬಿಟ್ಟು ಈಸ್ಕೊಂಡು ಉಟ್ಕೊಂಡು ಬರ್ತಿರ್ಲಿಲ್ವಾ? ಪುಷ್ಪ ಆಂಟಿ, ಇವಾಗಲೂ ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಹೌದಾ? ಥ್ಯಾಂಕ್ ಯು. ಆ್ಯಂಡ್ ನಮಸ್ಕಾರ ಪುಷ್ಪ. ಸೊ ಲೈವಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇದೆ. ಹಾಯ್, ಹಲೋ ಅಂತ ಎಲ್ಲ ಎಷ್ಟೊಂದು ಜನ ಕಮೆಂಟ್ಸ್ ಹೊಡಿತಾ ಇದ್ದಾರೆ. ಅಂದರೆ ಅವ್ರು ನಮಗೆ ಕಮೆಂಟ್ಸ್ ಪಾಸ್ ಮಾಡ್ತಾರೆ, ನಾವು ಬಂದ್ಬಿಟ್ಟು ಅದನ್ನು ಅವ್ರಿಗೆ ರಿಪ್ಲೈ ಮಾಡ್ಬೋದು. ನಮಗೆ ಏನೇನು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೋಡಿ, ಅಲ್ಲಿ ಯಾರೋ ಸೆಟ್ ತೋರಿಸಿ ಬೇರೆ ಆರ್ಟಿಸ್ಟ್ ಎಲ್ಲ ಏನು ಮಾಡ್ತಿದ್ದಾರೆ. ಓಕೆ ನೋಡಿ, ಅಂದರೆ ಅವರೆಲ್ಲ ನೋಡಬೇಕು ಅಂತ ಆಸೆ ಇರುತ್ತೆ. ಹಂಗೆಲ್ಲ ತೋರ್ಸಕ್ಕೆ ಹಾಕಿಲ್ಲ, ಕಾಯಿರಿ, ಕಾದಷ್ಟು ರುಚಿ ಜಾಸ್ತಿ ಅಂತಾರಲ್ಲ ಹಂಗೆ. ಆಮೇಲೆ ನೀವೇ ನೋಡ್ಬೋದು. ಕರೆಕ್ಟ್. ಸೊ ಒಂದೊಂದಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ಕೊಂಬರ್ತೀವಿ. ಎಷ್ಟೊಂದು ಜನ ನನಗೆ ಬೈತಾ ಇದ್ದಾರೆ, ಶೂಟಿಂಗ್ ನಡೀತಾ ಇದೆ, ಏನು ಮಾಡ್ತಿದ್ಯಾ ಅಂತ. ಓಕೆ, ನಾವು ಸೈಲೆಂಟಾಗೇ ಇರಬೇಕು, ಎಲ್ಲನೂ ಕ್ಲೀನಾಗಿ ತೋರಿಸೋಣ. ಕಮ್ ಗಂಟ್ಲು ಕಿತ್ಕೋತಾನೆ ಸೈಲೆಂಟು ಅಂತ. ಸೊ ನಾವು ಸೈಲೆಂಟಾಗೇ ಇರಬೇಕು. ಸೊ ನಾವೊಂದು ಬ್ಯೂಟಿಫುಲ್ ರೆಸಾರ್ಟಲ್ಲಿ ಇದನ್ನು ಶೂಟಿಂಗ್ ಮಾಡ್ತಾ ಇದ್ದೀವಿ ಗಣೇಶೋತ್ಸವನ. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ವಾತಾವರಣ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ನಿಜವಾಗ್ಲೂ ಎಷ್ಟು ಅದ್ಭುತವಾಗಿ ಐತೆ ಅಂದರೆ, ಇವಾಗೆಲ್ಲ ಹಳ್ಳಿಗಳನ್ನ ಬಿಟ್ಬಿಟ್ಟು ಬರೀ ಪಟ್ಟಣಕ್ಕೆ ಸೇರ್ಕೊಂಡು ಈ ಕೊರೋನಾ ಟೈಮಲ್ಲಿ ಎಲ್ಲ ಹಳ್ಳಿಗೆ ಹೋಗ್ತಾರೆ. ಇದೆಲ್ಲ ನಿಜವಾಗ್ಲೂ ಇರಬೇಕಾಗಿದ್ದು ಮೊದಲು. ಆವಾಗ ಹಿಂಗೆ ಓಡೋಗೋಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಬಟ್ ಏನು ಮಾಡೋದು, ಎಲ್ಲ ಪರಿಸ್ಥಿತಿಗಳು. ಹೌದು. ಸೊ ಕೋವಿಡ್ ಇರೋದ್ರಿಂದನೂ ಇವಾಗ ಎಲ್ಲರೂ ಅವ್ರವ್ರ ಸೇಫ್ಟಿ ಪ್ರಿಕಾಷನ್ಸಲ್ಲಿ ಎಲ್ಲ ಸೇಫಾಗೇ ಇದ್ದಾರೆ, ಎಲ್ಲ ಸೇಫಾಗೇ ಶೂಟಿಂಗ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತ ನಾವು ರಿಸ್ಕ್ ತೊಗೊಂಡು ಮಾಡಲೇಬೇಕು ಅಂತ ಇದನ್ನು ನಡೆಸ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಅ ಬ್ಲಿಸ್ ಟು ವಾಚ್. ಸೊ ಕಮ್, ಇವಾಗ ಸೆಟಪ್ ತೋರಿಸ್ತೀನಿ ಎಲ್ಲ ಹೇಗೆ. ಹೆಂಗೆ ಸ್ವಲ್ಪ ತೋರಿಸಿ, ಎಲ್ಲ ತೋರಿಸ್ಬಿಡ್ಬೇಡಿ. ಹೌದೌದು. ಸೊ ಆ ಕಡೆ ಒಂದು ಶೂಟಿಂಗ್ ಎಲ್ಲ ನಡೀತಾ ಇದೆ, ಅಲ್ಲಿ ಇಲ್ಲಿ ನಡೀತಾ ಇದೆ. ಆ್ಯಂಡ್ ಅಲ್ಲಿ ಅರೇಂಜ್ಮೆಂಟ್ಸ್ ಆಗಿರ್ಬೋದು. ನೋಡಿ ನೀವು ದಾರಿ ಬಿಟ್ಟಿಯೇ. ಆ್ಯಂಡ್ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡೋರು, ಕಲರ್ ಆಗಿ. ನೀವು ಎಷ್ಟು ಹೂವು ಬೇಕು ಅಂತಿದ್ರಲ್ಲ, ನೋಡಿ ಎಷ್ಟು ಥರ ಹೂವುಗಳಿದೆ. ನನಗಂತೂ ಎಲ್ಲಾನು ಕಿತ್ತು ನಾನೇ ಮುಡ್ಕೊಂಡ್ಬಿಡುವ ಅನಿಸ್ತದೆ. ಸೊ ಅಲ್ಲಿ ಜೇಂಡೆ ಸರ್ ಇದ್ದಾರೆ. ಜೇಂಡೆ ಸರ್ಗೆ ಒಂದು ಹಾಯ್ ಹೇಳೋಣ. ಸರ್, FB ಲೈವ್. ಬೆಂಡೆ ಸರ್ ನಮಸ್ಕಾರ. ನಿಮಗೂ ಅಷ್ಟೇ ಸರ್. ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ್ದು ಒಂದು ವಿಷಯ ತಿಳಿಸ್ಬಿಡಿ ಸರ್. ಹೇಳಿ. ಹುಷಾರು ಕಣಪ್ಪ.
ಎಲ್ಲ ವೀಕ್ಷಕರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಗಟ್ಟಿ ಮೇಳ ಮತ್ತೆ ಜೊತೆಯಲ್ಲಿ ತಂಡದಿಂದ. ಎಸ್ ಎಲ್ಲರಿಗೂ ಈ ಹಬ್ಬ ಒಳ್ಳೇದಾಗಲಿ. ಆ್ಯಂಡ್ ಈಗ ಶೂಟಿಂಗ್ ನೋಡಿದ್ರೆ ನೀವು ಹಾಗೆ ಗಣೇಶ ಯಾವ ಥರ ಗಣೇಶ ತಂದಿದ್ದೀವಿ ನಾವು, ಆ್ಯಂಡ್ ಗಣೇಶ ಸುತ್ತಮುತ್ತ ಹೆಂಗೆ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಅದನ್ನು ತೋರಿಸ್ತೀನಿ. ಪ್ಲೀಸ್ ಕಮ್ ಆ್ಯಂಡ್ ಫಾಲೋ. ಖಂಡಿತ ನಾನು ಆಗ್ಲಿಂದ ಗಣಪತಿ ನೋಡೋಕ್ಕೋಸ್ಕರನೇ ಹೂವು ಇಡೋ ನೆಪ್ತಾಗ ಹೋಗಿ ನೋಡುವ ಅಂತ ಹುಡುಕ್ತಾ ಇದ್ದಿದ್ದು. ಒಳ್ಳೆ ಕೆಲಸ ಮಾಡ್ತಿದ್ವಿ, ತೋರ್ಸಪ್ಪ ಮೊದಲು ನನಗೆ. ಬನ್ನಿ. ಆ್ಯಂಡ್ ಇದು ಗಾರ್ಡನ್ ಏರಿಯಾ. ಇಲ್ಲೂ ಮೊನ್ನೆಲ್ಲ ತುಂಬ ಚೆನ್ನಾಗಿ ಶೂಟಿಂಗ್ ಮಾಡಿದ್ವಿ. ಎಷ್ಟು ಮುದ್ದಾಗಿ ಇದನ್ನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂದರೆ ಕ್ಯಾಮ್ರಾದಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದೆಲ್ಲ. ಹೌದು ನಾನು ನೋಡಿದೆ. ಆ್ಯಂಡ್ ಎಷ್ಟೊಂದು ಜನ ಇದೇನಂತಾನೆ ನಂಗೆ ಅರ್ಥ ಆಗ್ಲಿಲ್ಲ ಕಣಪ್ಪ. ಪುಷ್ಪಾಂಟಿ ಅಲ್ಲೇನೆ ಗಣಪತಿ ಕೂರಿಸಿರೋದು ನಾವು, ಹೌದಾ? ಅಲ್ಲೇ ಇರೋದು. ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಮೇಕಪ್ ಆಗ್ತಿದ್ದಾರೆ, ಊಟ ಮಾಡ್ತಿದ್ದಾರೆ, ಮಲಗಿದ್ದಾರೆ. ಕಪ್ಪಿ ಚಿಪ್ಪಿದ್ದಂಗಿಲ್ವಾ ಗಣೇಶನ ಕಟ್ಟಾಗೈತೆ ಕೂರ್ಸಿರೋದಕ್ಕೂ ಅದಕ್ಕೂ ಎಲ್ಲಾನು. ಹೌದು, ತುಂಬಾ ಚೆನ್ನಾಗಿದೆ ಇದು ಪ್ಲೇಸ್. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಎಲ್ಲ ಅಂದ್ರೆ. ಅಯ್ಯೋ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ಬಿಡಿ. ಹೌದೌದು. ಆ್ಯಂಡ್ ಕಮೆಂಟ್ಸ್ ಓದ್ಬೇಕಂದ್ರೆ ಆರ್ಯ ಸರ್ನ ತೋರಿಸಿ, ವೇದಾಂತ್ ಅವ್ರನ್ನ ತೋರಿಸಿ, ಎಲ್ಲರನ್ನೂ ತೋರಿಸ್ತೀನಿ. ಎಲ್ಲರೂ ಈ ಲೈವಲ್ಲಿ ಎಲ್ಲರೂ ಬಂದು ಹೋಗ್ತಾರೆ. ಡೋಂಟ್ ವರಿ, ಒಂದೊಂದಾಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಹೋಗ್ತೀನಿ. ಅಮ್ಮ ಎಲ್ಲ ರೆಡಿ ಆಗ್ತಿದ್ದಾರೆ. ಎಸ್ ಇನ್ನಿಬ್ರು ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಬನ್ನಿ. ಸೊ ಇಲ್ಲಿ ನಮ್ಮ ಬ್ರದರ್ ಹರ್ಷ ಅವರು ಆ್ಯಂಡ್ ಹಿಸ್ ವೈಫ್ ಮಾನ್ಸಿ ಅವರಿದ್ದಾರೆ. ಹೆಂಗೆ ನಡೀತಾ ಇದೆ ಇದೊಂದು ಗಣೇಶೋತ್ಸವ, ಶೂಟಿಂಗ್ ಇರ್ಬೋದು ಅಥವಾ ಇಬ್ಬರು ಒಟ್ಟಿಗೆ ಜೊತೆಯಲ್ಲಿ ಏನು ಗಟ್ಟಿ ಮೇಳ ಒಟ್ಟಿಗೆ ನಡೀತಾ ಇದೆ ಶೂಟಿಂಗು. ಇದ್ರ ಮೇಲೆ ಗಣೇಶ ಹಬ್ಬ ಬೇರೆ. ವೀಕ್ಷಕರಿಗೆ ಏನು ಹೇಳ್ತೀರಾ? ಬ್ಯೂಟಿಫುಲ್ ಆಗಿ ನಡೀತಿದೆ. ಆ್ಯಕ್ಚುಲಿ ಇದೊಂದು ಸಂಗಮ ಅನ್ನೋದು ನಮಗೊಂದು ಹಬ್ಬ ಇದ್ದಂಗೆ. ಮೊದಲೇ ಅಲ್ಲಲ್ಲ, ಗಣೇಶ ಹಬ್ಬ ಸೇರಿ ಬಟ್ ನಾವು ಬಂದು ಒಟ್ಟಿಗೆ ಮೀಟ್ ಆಗ್ತಿದ್ದೇವಲ್ಲ, ಅದೊಂದು ಹಬ್ಬ ಇದ್ದಂಗೆ ಅಂತ ಹೇಳ್ತಿರೋದು ನಾನು. ಸೊ ಮೊದಲನೇ ಬಾರಿಗೆ ನಾವು ಗಟ್ಟಿಮೇಳ ತಂಡ ಮತ್ತು ನಮ್ಮ ತಂಡ ಒಟ್ಟಿಗೆ ಸೇರಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಬರ್ತಾಯಿದ್ವಿ. ಸೊ ಎಲ್ರಿಗೂ ನಮ್ಮ ಕಡೆಯಿಂದ ಗಣೇಶ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ವಿಶಸ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೋ ಮಚ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಇನ್ನೊಂದು ಮಾತು ಕೇಳಬೇಕು ಒಂದು ನಿಮಿಷ ಕಣಪ್ಪ. ಅಲ್ಲ, ನೀವು ತುಂಬ ಬ್ರಿಲಿಯಂಟು, ಏನೇನೋ ಬಿಸ್ನೆಸ್ ಎಲ್ಲ ಏನೇನೋ ಮಾಡ್ತೀರಿ ಅಂತ. ನನ್ನೊಂದು ಚೆಕ್ಲಿದ್ದೈತೆ ಬಿಸ್ನೆಸ್ಸು. ದಯವಿಟ್ಟು ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಒಂದು ಹೆಚ್ಚಿಗೆ ಬೇಡ, ಒಂದು 5 ಕೋಟಿ ಕೊಟ್ಬಿಟ್ರೆ ಸಾಕು. ಮೊದಲು ನೀವು ಆ ಚಕ್ಲಿ ಸ್ಯಾಂಪಲ್ನ ನಮಗೆ ಕೊಡಿ. ಹಾಂ, ಆ ಚಕ್ಲಿ ಟೇಸ್ಟ್ ಮಾಡಿ, ನಮ್ಮ ವರದನ್ ಕುಟುಂಬ ಎಲ್ಲ ಟೇಸ್ಟ್ ಮಾಡಿ ನಂತರ ನಾವು ಪ್ಲಾನ್ ಮಾಡ್ತೀವಿ. ಸರಿಯಾಗಿ ಹೇಳಿದ್ರಿ ಬಿಡಿ. ಮತ್ತೆ ನಾವಿದ್ದಾಗ ನಮ್ಮ ಅಪ್ರೂವಲ್ ಇಲ್ಲದೆ ಏನೂ ಆಗಲ್ಲ ಅಂತ. ಅಲ್ಲ ಕಣವ, ನೀನು ಬೇರೆ ಟೈಮಲ್ಲೆಲ್ಲ ಅದೆಲ್ಲ ಮಾತಾಡಿಲ್ಲ, ಇವಾಗ ಮಾತಾಡೋದು ತಪ್ಪಲ್ವಾ? ಸಾಲದು ಅಂತ 4-5 ಸರಿ ಪುಕ್ಕಟ್ಟಲ್ಲಿ ಚಕ್ಲಿ ಕಳ್ಸಿವ್ನಿ, ತಿಂದು ನೋಡ್ಲಿ ಎಲ್ಲರೂ ಅಂತ. ನನಗೆ ಬಂದಿಲ್ಲಲ್ಲ, ನೀವು ಡೀಲ್ ಆಗಬೇಕಾಗಿರೋದು ಹರ್ಷ. ನೀವು ಎಲ್ಲರ ಹತ್ರ ಹೋಗಿ ಎಲ್ಲೂ ಡೀಲ್ ಆಗಿಲ್ಲ ಅಂತ ಹರ್ಷ ಹತ್ರ ಬಂದಿದ್ದೀರಾ. ಎಡವಟ್ಟಾಗಿರೋದಿಲ್ಲೇ ನೋಡಿ, ನಂಗೆ ಗೊತ್ತಾಗ್ಲಿಲ್ಲ, ಎಡವಟ್ಟಾಗಿದ್ದಿಲ್ಲ, ಕ್ಷಮಿಸು ಬಿಡಿ. ನಾನು ನಿಮಗೆ ಅಂತಾನೆ ಕಳ್ಸಿಕೊಡ್ತೀನಿ, ಆಯ್ತಾ? ಅನ್ನು ಕೈಲಿ ತಗೊಳಪ್ಪ. ಆ್ಯಂಡ್ ಮಾನ್ಸಿ ಅವರೇ, ನೀವು ನಿಮ್ಮ ಅನಿಸಿಕೆಗಳು ಹೇಳಿ. ಆ್ಯಕ್ಚುಲಿ ವಸಿಷ್ಠ ಫ್ಯಾಮಿಲಿ ಹಾಗೆ ವರ್ಧನ್ ಫ್ಯಾಮಿಲಿ ಜೊತೆ ಗಣೇಶೋತ್ಸವ ಆಚರಿಸ್ತಾ ಇರೋದು, ಅದು ಜೊತೆಯಾಗಿ ಆಚರಿಸ್ತಾ ಇರೋದು ತುಂಬ 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 ಖುಷಿ ಅನ್ನಿಸ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ. ಅದಕ್ಕೆ ನಾವೆಲ್ಲ ಫುಲ್ 2 ಫ್ಯಾಮಿಲಿನೂ ನಿಂತ್ಕೊಂಡು ಗಣೇಶನ ಮುಂದೆ ಸ್ಟೆಪ್ ಎಲ್ಲ ಹಾಕಿದ್ದೀವಿ, ಅಷ್ಟು ಡ್ಯಾನ್ಸ್ ಮಾಡಿದ್ದೀವಿ, ಅಷ್ಟು ಖುಷಿ ಇದೆ. ಇಟ್ಸ್ ಅ ಫನ್ ಮೂಮೆಂಟ್. ಪ್ರಾಬಬ್ಲಿ ಈ ಗಣೇಶ ತುಂಬ ಪ್ರೆಷಿಯಸ್ ಆಗಿರುತ್ತೆ, ತುಂಬ ಮೆಮೊರಬಲ್ ಆಗಿರುತ್ತೆ. ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ಜೀ ಕನ್ನಡ. ಥ್ಯಾಂಕ್ ಯು ಸೊ ಮಚ್. ನನಗೊಂದು ಡೌಟು ಹೇಳಿ. ಅದ್ಯಾಕೆ ನಿಮ್ಮ ತುಟಿ ಇಷ್ಟು ಕೆಂಪುಗದೆ? ಓ, ಹಚ್ಕೊಂಡ್ರದ. ರಾಯಲ್ ಫ್ಯಾಮಿಲಿ ಅಲ್ಲ, ಸೊ ರಾಯಲ್ ಫ್ಯಾಮಿಲಿ ತುಟಿ ಹಂಗೆ ಕೆಂಪಗಿರುತ್ತೆ. ಹರ್ಷ ಅವನ ಲಿಪ್ಸ್ಟಿಕ್ ಹಾಳು ಮಾಡಿದ್ದಾರೆ, ನನಗೆ ಲಿಪ್ಸ್ಟಿಕ್ ತಂದು ಕೊಡು. ಯಾ ಶೋರ್, ಕೊಡ್ಸೋಣ. ಎಷ್ಟು 1 ಕೋಟಿನ 2 ಕೋಟಿನ? ಪುಷ್ಪಾಂಟಿ, ನನಗೆ ಈ ಟೈಮಲ್ಲಿ ಸ್ವಲ್ಪ ಬೇಜಾರಾಗ್ತಿದೆ ನೋಡಿ. ಇವರು ಅವ್ರ ಹೆಂಡತಿ ಜೊತೆ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಆದರೆ ನಮ್ಮ ಆರ್ತಿ ಅವ್ರು ಬಂದ್ಬಿಟ್ಟು ಗೌರಿ ಹಬ್ಬ ಮಾಡೋಕ್ಕೆ ಅಂತ ಪರಿಯವ್ರ ಜೊತೆ ಇದ್ದಾರೆ, ನಮ್ಮ ಅತ್ತೆ ಜೊತೆ. ಅದೇ ಬೇಜಾರಾಗ್ತಾರೆ ನನಗೆ. ಇಲ್ಲಿ ಇನ್ನೊಂದು ವಿಷಯ ತಲೆಗೆ ಹೊಳಿತೈತೆ, ತಪ್ಪು ತಿಳ್ಕೊಬಾರ್ದು. ಇಲ್ಲ, ನಿಮ್ಮ ಅಣ್ಣನಿಗಿನ್ನೂ ಮದುವೆ ಆಗಿಲ್ಲ ಅಲ್ವಾ? ಹಿಂಗಾಗೈತೆ ಅಂತ ಕೇಳ್ಪಟ್ಟೆ, ಅದು ಕಣಪ್ಪ. ಏನಕ್ಕೆ ಅಂದರೆ
ಅಣ್ಣನಿಗಿಂತ ಬೇಗ ನಾನೇ ಅಲ್ವಾ ಲವಲ್ ಬಿದ್ದಿದ್ದು ಫಸ್ಟು. ಸೊ ಲವಲ್ ಬಿದ್ದ ತಕ್ಷಣ ಮದುವೆ ಆಗ್ಬಿಟ್ಟೆ ಅಷ್ಟೇ. ಅದೇನ್ ಗೊತ್ತಾ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನೀವು ಇಲ್ಲೂ ನೋಡ್ಬೋದು, ಫಸ್ಟ್ ಹರ್ಷಂಗ್ ಮದ್ವೆ ಆಯ್ತು, ಆಮೇಲೆ ಬ್ರೋಯಿನ್ ಲಾಗೆ ಅಂತ ಯೋಚನೆ ಮಾಡ್ತಿರೋದು. ಚಿಕ್ಕವ್ರು ಬೇಗ ಮದ್ವೆ ಆದ್ರೆ ದೊಡ್ಡವ್ರನ್ನ ಹುಡ್ಕಕ್ ಈಸಿ ಆಗುತ್ತೆ, ಸೊ ದಟ್ ಜಗಳ ಎಲ್ಲ ಬರಲ್ಲ. ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಚಿಕ್ಕವ್ರಿಗೆ ನಾನು ಅಲ್ಲಿ ಕೇಳಿದ್ದು. ಅಲ್ಲ ಕೇಳಿ ಪುಷ್ಪ ಅವರೇ, ಅಂದಿದ್ದು ಚಿಕ್ಕವ್ರಿಗೆ ಆತ್ರ ಜಾಸ್ತಿ, ಆತ್ರಗಾರನ್ಗೆ ಬುದ್ಧಿಮಟ್ಟ ಅದೇ ಆಗಿರೋದಿಲ್ಲ. ಸೊ ವೀಕ್ಷಕರಿಗೆ ನಿಮ್ಮಿಬ್ಬರ ಕಡೆಯಿಂದ ಗಣೇಶ ವಿಶೇಷ ಹೇಳ್ಬಿಡಿ. ಖಂಡಿತವಾಗ್ಲು ಹರ್ಷವರ್ಧನ್ ಆ್ಯಂಡ್ ಮಾನ್ಸಿ ಹರ್ಷವರ್ಧನ್ ಕಡೆಯಿಂದ ಎಲ್ಲ ವೀಕ್ಷಕರಿಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಂದನು ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಒಳಗಡೆ ಹೋಗೋಣ ಬನ್ನಿ. ಗಣೇಶ ಹೇಗೆ ಕೂರಿಸಿದ್ದೀವಿ, ಹೆಂಗೆ ಸೆಟಪ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಕಮಾನ್ ಫಾಲೋ ಮೀ. ಸಿ ನಮ್ಮ ಕ್ಯಾಮ್ರಾ ಆ್ಯಂಡ್ ಎಲ್ಲ ನಮ್ಮ ಟೆಕ್ನಿಷಿಯನ್ಸು ಡೇ ಆ್ಯಂಡ್ ನೈಟ್ ಕಷ್ಟಪಡ್ತಾ ಇದ್ದಾರೆ ಈ ಒಂದು ವೀಕ್ ಎಪಿಸೋಡ್ಗೆ. ಆ್ಯಂಡ್ ಸಿ ಈಗ ನಾವು ಸೆಟಪ್ ಮಾಡಿದ್ದೀವಿ. ಹೇಗಿದೆ ಗಣೇಶ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಎಷ್ಟು ಮುದ್ದಾಗಿ ಡೆಕೋರೇಷನ್ ಮಾಡಿದ್ದಾರೆ. ಪುಷ್ಪಾಂಟಿ, ನೀವು ಅಷ್ಟೊಂದು ಹೂ ಕೇಳ್ತಿದ್ರಲ್ಲ, ನೋಡಿ ಎಷ್ಟು ಹೂವು ಇದೆ ನೋಡಿ ಇಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಕಿತ್ಕೊಂಬಂದು ಮಾರಿದ್ರೆ ಇಷ್ಟೊಂದು ಕಿತ್ಕೊಂಬರಕ್ಕೆ ಆಯ್ತಿರ್ಲಿಲ್ಲ ಬಿಡು. ಅಪ್ಪ ಗಣಪತಿ ಅಪ್ಪ. ನಿಜವಾಗ್ಲೂ ಖುಷಿ ಆಗೋಯ್ತು, ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಎಷ್ಟು ಚಂದಾಗವನ್ನ ಗಣಪತಿ ಮುದ್ದಾಗೆ. ಅಬ್ಬಾ. ಸೊ ಈ ಗಣೇಶ ಎಲ್ಲ ವೀಕ್ಷಕರಿಗೂ ಒಳ್ಳೇದು ಮಾಡಲಿ. ಈ ವರ್ಷ ಗಣೇಶ ಹಬ್ಬಕ್ಕೆ ನೀವು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ, ಗಣೇಶಂಗೂ ಕೇಳ್ತೀನಿ. ಆ್ಯಂಡ್ ಸರ್ ಒಂದು ನಿಮಿಷ, ನನಗೆ ಶೂಟಿಂಗ್ ಕರೀತಾ ಇದ್ದಾರೆ. ಆಂಟಿ ನೀವು ಮಾತಾಡಿ. ಅಯ್ಯೋ ನಾನೇನು ಮನೆ ಬರಲಿ, ನನಗೂ ಕರೆದ್ರು ಕಣಪ್ಪ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಶಾರ್ಟ್ ರೆಡಿ ಇದೆ. ಸೊ ಹೀಗೆ ನೋಡ್ತಾ ಇರಿ, ಇನ್ನೂ ಬೇಕಾದಷ್ಟಿದೆ. ಬಿಸಿ ಬಿಸಿ ಊಟ ಹೇಗಿರುತ್ತೋ ಹಾಗೆ ಈ ಪ್ರೋಗ್ರಾಮು ಮಿಸ್ ಮಾಡದೆ ನೋಡಿ. ಏನು ಹೇಳ್ದ ಏನು ಕತೆ ರೀ ಪುಷ್ಪವ್ರೆ ಮೋಸ್ಟ್ಲಿ ಚಕ್ಲಿ ತರಕ್ಕೆ ಹೋಗಿರ್ಬೋದೇನೋ ಅಲ್ಲ. ವೆಯ್ಟ್ ಮಾಡೋಣ, ಚಕ್ಲಿದೊಂದು ಡೀಲ್ ಮಾಡೋಣ. ಈಗ ನಾವು ಗಣೇಶ ಹಬ್ಬಕ್ಕೆ ಎಲ್ಲರೂ ನಾವು ಒಂದು ಸಂಗಮ ಆಗಿ ನಾವು ಸೇರಿದ್ದೇವೆ, ಗಟ್ಟಿಮೇಳ ಟೀಮು ಮತ್ತು ನಮ್ಮ ಜೊತೆಲಿ ಟೀಮು. ಈಗ ನೀವು ಮುಂದೆ ನೋಡಬೇಕಾದ್ರೆ ಅಲ್ಲಿ ಗಣೇಶ ಹೇಗೆ ಕೂತಿದ್ದಾನೆ ಎಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ. ಇದು POP ಗಣೇಶ ಅಲ್ಲ, ನೇಚರ್ ಫ್ರೆಂಡ್ಲಿ ಮಣ್ಣಿನ ಗಣೇಶ. ಓಕೆ, ಸೊ ನಾವು ಇಲ್ಲಿ ಒಂದು ಕಮೆಂಟ್ ಸೆಕ್ಷನ್ ಓದೋಣ ಫೇಸ್ಬುಕ್ ಲೈವಲ್ಲಿ. ಇಲ್ಲಿ ಯಾರೋ ಒಬ್ಬರು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತಿದ್ದಾರೆ. ನಿಮಗೂ ಕೂಡ ನಮ್ಮ ಕಡೆಯಿಂದ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅನು ಮತ್ತು ಆರ್ಯವರ್ಧನ್ ಯಾವಾಗ ಸೇರ್ತಾರ? ವೆರಿ ಗುಡ್ ಕ್ವಶನ್. ಸಾರಿ, ನಾನು ಇದಕ್ಕೆ ಆನ್ಸರ್ ಕೊಡೋಕ್ಕಾಗಲ್ಲ. ಅಲ್ಲೇ ಆರ್ಯವರ್ಧನ್ ಅವ್ರು ಅಲ್ಲೇ ಇದ್ದಾರೆ, ಆರ್ಯವರ್ಧನ್ ಅಂತ ಮಾತಾಡ್ಸೋಣ. ಬನ್ನಿ ಕಮನ್. ಎಲ್ಲಿದ್ದಾರೆ? ದಾದಾ ಸಿಕ್ಕಿಲ್ಲ ಸದ್ಯಕ್ಕೆ. ವೇದಾಂತ್ ಅವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬನ್ನಿ. ಹಾಯ್ ವೇದಾಂತ್ ಅವರೇ. ಇವರು ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ವಶಿಷ್ಠ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಓನರ್ ಇವರು. ವೇದಾಂತ್ ಅವರೇ, ನಂದೊಂದು ಸಣ್ಣ ಪ್ರಶ್ನೆ. ಈಗ ನಾವು ಜೊತೆಯಲ್ಲಿ ಮತ್ತು ಗಟ್ಟಿಮೇಳ ಜೊತೆಯಲ್ಲಿ ಸಂಗಮ ನಡೀತಿದೆ. ನಿಮಗೆ ಹೇಗೆ ಅನಿಸ್ತಿದೆ, ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ಬಿಡಿ. ನಿಜಕ್ಕೂ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ 2 ದೊಡ್ಡ ಮಹಾಧಾರಾವಾಹಿಗಳು, ತುಂಬ ದೊಡ್ಡ ಧಾರಾವಾಹಿಗಳು ಜೊತೆಲಿ ಕೂಡಿ ಬರೋದು, ಇಷ್ಟು ದೊಡ್ಡ ಸೆಟಪ್ ಹಾಕೋದು, ಇಷ್ಟು ವೈಭವೀಕರಿಸಿ ಇದನ್ನು ಜನಕ್ಕೆ ನೀಡೋದಾಗಿರ್ಬೋದು, ತುಂಬ ಅದ್ಭುತವಾದ ವಿಷಯ. ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಡೆಫಿನೆಟ್ಲಿ ಈ ಒಂದು ಸಂಗಮದಲ್ಲಿ ನಮಗೂ ಅಷ್ಟೇ ಇವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಗ್ತಿದೆ. ವೇಟ್ ಎ ಮಿನಿಟ್, ನನಗೊಂದು ಕಮೆಂಟ್ ಕಾಣಿಸ್ತಿದೆ. ಆ್ಯಕ್ಚುಲಿ ಈ ಕಮೆಂಟ್ ತುಂಬ ಫೆಮಿಲಿಯರ್ ಆಗಿದೆ, ತುಂಬ ಜನ ಇದೇ ಕಮೆಂಟ್ ಮಾಡ್ತಿದ್ದಾರೆ. ಸುಳ್ಳು ಪುಳ್ಳು ಬಜಾರಿ ಯಾವಾಗ ಸೇರ್ತಾರೆ? ಸುಳ್ಳೆ ಪುಳ್ಳೆ ಬಜಾರಿ ಯಾವಾಗ ಸೇರ್ತಾರೆ? ಯಾವಾಗ ಮದುವೆ ಆಗುತ್ತೆ? ಈಗ ತಾನೇ ಪ್ರೀತಿ ಏನು ಅಂತ ಅರ್ಥ ಆಗಿದೆ. ಸೊ ಬಹುಶಃ ಇದೊಂದು ಸ್ವಲ್ಪ ಸಮಯನ ತಗೊಳುತ್ತೆ ಅಂತ ನನಗನ್ಸುತ್ತೆ. ಹಬ್ಬ ಮುಗಿಲಿ, ಹಬ್ಬನ ತುಂಬ ಅದ್ಭುತವಾಗಿ ಆಚರಿಸ್ತಾ ಇದ್ದೀವಿ. ನಾವೆಲ್ಲ ಒಟ್ಟಿಗೆ ಕೂಡ್ ಮಾಡ್ತಾ ಇದ್ದೀವಿ. ನಿಮ್ಮ ಇಡೀ ಜೊತೆಲಿ ತಂಡ ಜೊತೆ ಕೆಲಸ ಮಾಡೋದೇ ಒಂದು ಅದ್ಭುತವಾದ ಖುಷಿ ನೀಡ್ತಿದೆ. ನೀವಾಗಿರ್ಬೋದು, ಆರ್ಯವರ್ಧನ್ ಅವರಾಗಿರ್ಬೋದು, ನಿಮ್ಮ ಇಡೀ ತಂಡ ಆಗಿರ್ಬೋದು, ಹೋಲ್ ನಿಮ್ಮ ಜೊತೆಲಿ ಸೆಟ್, ಇಟ್ಸ್ ಅ ಬ್ಯೂಟಿಫುಲ್ ಸೆಟ್. ಬಹಳ ಖುಷಿ ಆಗ್ತಿದೆ. ಸೊ ಅಫ್ಕೋರ್ಸ್ ಸುಳ್ಳೆ ಪುಳ್ಳೆ ಬಜಾರಿಗೆ ತನ್ನ ಪ್ರೀತಿ ವಿಷಯನ ಹಬ್ಬದ ನಂತರ ಅತಿ ಶೀಘ್ರದಲ್ಲೇ ತಿಳಿಸ್ತಾನೆ. ವಾವ್, ನಾವು ಕೂಡ ಕಾಯ್ತಿದ್ದೇವೆ. ಆರ್ಯವರ್ಧನ್ ಅವರು ಅಲ್ಲಿದ್ದಾರೆ. ಕಮಾನ್, ಹೋಗಿ. ಸೊ ಬನ್ನಿ, ಆರ್ಯ ಸರ್ ಏನು ಮಾಡ್ತಿದ್ದಾರೆ ನೋಡೋಣ. ಹಲೋ ಆರ್ಯ ಸರ್. ಹಲೋ ನಮಸ್ತೆ. ಆರ್ಯ ಸರ್, ಬಹಳ ಖುಷಿ ಆಗ್ತಿದೆ. 2 ದೊಡ್ಡ ಮಹಾಧಾರಾವಾಹಿಗಳು ಜೊತೆಲಿ ಶೂಟ್ ಮಾಡ್ತಾ ಇದ್ದೀವಿ. ಬಹುಶಃ ಇದು ಕಿರಿತರ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಇಷ್ಟು ವೈಭವೀಕರಿಸಿ ಈ ಒಂದು ಹಬ್ಬನ ಇಷ್ಟು ಜೋರಾಗಿ ಆಚರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು?
ತುಂಬ ಸಂತೋಷ ಆಗ್ತಿದೆ. ಈ ಸಂತೋಷನ ವ್ಯಕ್ತಪಡಿಸೋಕ್ಕೆ ಆಗ್ತಿಲ್ಲ, ಪದಗಳೇ ಸಾಲಲ್ಲ. ಯಾಕಂತಂದರೆ ಇಷ್ಟೊಂದು ಜನಪ್ರಿಯತೆ ಹೊಂದ್ಕೊಂಡಿರೋ ಎರಡು ಮೇಗಾ ಧಾರಾವಾಹಿಗಳು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತಿರೋದು, ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು, ಎಲ್ಲರೂ ಕಾರ್ಮಿಕರು, ತುಂಬ ಕಾರ್ಮಿಕರಿದ್ದಾರೆ, ಎಲ್ಲರೂ ಸೇರಿಕೊಂಡು ಕೆಲಸ ಮಾಡ್ತಿರೋದು ಇದು ನಿಜಕ್ಕೂ ಹಬ್ಬನೇ. ಗಣೇಶ ಹಬ್ಬ ಇನ್ನೂ ಪ್ರಾರಂಭ ಆಗಿಲ್ಲ ಅಂತಂದರೆ ನಾವು ಚಿತ್ರೀಕರಣ ಮಾಡ್ತಿದ್ದೀವಿ, ಆದರೆ ಗಣೇಶ ಹಬ್ಬ ಇನ್ನೂ ಪ್ರಾರಂಭ ಆಗಿಲ್ಲ. ಆದರೆ ನಮಗಂತೂ ಈ ಒಂದು ಸೆಟ್ಟಲ್ಲಿ ಹಬ್ಬನೇ. ನನಗಂತೂ ಈತ ತಮ್ಮನ ಹಾಗೆ ಬಹಳ ಖುಷಿ ಆಗ್ತಿದೆ ನನಗೆ ಇವ್ರ ಜೊತೆಲಿ ಕೆಲಸ ಮಾಡೋದು. ನಿಮಗೂ ಸಹ ಈ ಒಂದು ಸಂಚಿಕೆಗಳು ಬಹುಶಃ 7 ಸಂಚಿಕೆಗಳು ಏನು 7ರಿಂದ 10 ಸಂಚಿಕೆಗಳು ಬರ್ಬೋದು. ನಿಮಗೂ ಸಹ ಇದು ಒಂದು ಹಬ್ಬದ ಒಂದು ಸಂಭ್ರಮನೇ ಕೊಡುತ್ತೆ ಅನ್ನೋದರಲ್ಲಿ ನನಗೆ ಸಂಶಯನೇ ಇಲ್ಲ. ನನಗೆ ಸಂಪೂರ್ಣವಾದ 3 ಅಕ್ಷರದ ಪದ ನಂಬಿಕೆ ಇದೆ. ದಟ್ಸ್ ಲವ್ಲಿ. ಆರ್ಯವರ್ಧನ್ ಸರ್ ಟ್ರೇಡ್ ಮಾರ್ಕ್ ಮಾತದು, ನಂಬಿಕೆ. ನಿಜವಾಗ್ಲೂ ಆರ್ಯ ಸರ್ ಬಗ್ಗೆ ಹೇಳಬೇಕು ಅಂದರೆ ಫಂಟಾಬುಲಸ್ ಪರ್ಸನ್. ತುಂಬ ಅವ್ರ ಜೊತೆ ಖುಷಿ ಮಾಡೋದು, ಅವ್ರ ಜೊತೆ ಕೆಲಸ ಮಾಡುವಾಗ ಒಂದು ಅವರ ಸ್ಪ್ರೆಡ್ ಮಾಡ್ತಾರೆ. ಅದೆಷ್ಟು ಪಾಸಿಟಿವ್ ಆಗಿರುತ್ತೆ ಅಂತಂದರೆ ಅಷ್ಟು ಸಿಹಿಯಾದ ಒಂದು ಅನುಭವ ಇರುತ್ತೆ ಶೂಟ್ ಮಾಡಬೇಕಾದ್ರೆ. ಥ್ಯಾಂಕ್ ಯು ಸೋ ಮಚ್ ಆರ್ಯವರ್ಧನ್ ಸರ್. ಸರ್, ನಮ್ಮ ಜನಗಳಿಗೆ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಬಿಡೋಣ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಒಂದು ನಿಮಿಷ, ಆಗ್ಲಿಂದ ಲೈವಲ್ಲಿ ಒಂದೇ ಥರದ ಕ್ವೆಶನ್ಸ್ಗಳು ಶೂಟಪ್ ಆಗ್ತಿದೆ ನಿಮಗೆ. ಇನ್ಫ್ಯಾಕ್ಟ್ ನಾನು ಕೂಡ ಇದೇ ರೀತಿಯಾದ ಕ್ವೆಶನ್ಸ್ನ ಆನ್ಸರ್ ಮಾಡಿ ಬಂದೆ. ಜನಗಳು ಕೇಳ್ತಿದ್ದಾರೆ, ನೀವು ಅನ್ನೋರಿಗೆ ಯಾವಾಗ ಪ್ರಪೋಸ್ ಮಾಡ್ತೀರಾ ಅಂತ. ಸರಿ, ಈ ಗುಟ್ಟು ಹೇಳ್ಬಿಡ್ಲಾ? ಯೋಚನೆ ಮಾಡಿ. ಜನಗಳಿಗೆ ಕಾತುರದಿಂದ ಕಾಯಿಸ್ತೀರಾ ಅಥವಾ ಬೇಗ ಹೇಳ್ಬಿಡ್ತೀರಾ? ಹೇಳ್ಬಿಡ್ತೀನಿ. ಅವರು ಎಷ್ಟು ಅಂತ ಕಾಯ್ತಾರೆ. ಈ ಗುಟ್ಟನ್ನು ಹೇಳ್ಬಿಡ್ತೀನಿ. ಇದರ ಬಗ್ಗೆ ನಮ್ಮ ಲೇಖಕರಿಗೆ ಮಾತ್ರ ಗೊತ್ತು. ಆರ್ಯವರ್ಧನ್ ಸರ್ ಮತ್ತೆ ಪ್ರೂವ್ ಮಾಡಿದ್ರು ಹಿ ಇಸ್ ವೆರಿ ಸ್ಮಾರ್ಟ್ ಅಂತ. ಥ್ಯಾಂಕ್ ಯು ಆರ್ಯ ಸರ್. ನಾನು ಅನಾಸಿನ ಆಗ್ಲಿಂದ ಕರಿತಿದೆ, ಒಂದು 5 ನಿಮಿಷ ಸರ್. ಈ ಅನಾಸಿನ ಆಗ್ಲಿಂದ ಕೂಗ್ತಾಳೆ, ಬನ್ನಿ ಏನೊಂದು ಕೇಳೋಣ. ಏನಿಂದು? ನಿಂದೇನು ಅಂತೀನಿ ಅಲ್ಲ, ಅವಾಗಿಂದ ಮೈಕ್ ಇಟ್ಕೊಂಡು ಸುತ್ತಿದೆಯಲ್ಲ, ಏನು ಅನ್ಕೊಂಡಿದ್ಯಾ ನೀನು? ನನ್ನ ಮೈಕು ನನ್ನ ಇಷ್ಟ, ನಿನ್ಗೇನು ಪ್ರಾಬ್ಲಮ್ಮು? ಇಲ್ಲಿ ನೀನು ಒಬ್ಬನೇ ಡೆಕೋರೇಷನ್ ಮಾಡಿರೋದಲ್ಲ, ನಾನು ಹೆಲ್ಪ್ ಮಾಡಿದ್ದೀನಿ, ನೆನ್ಪಿಡ್ಕೊ. ನಾನು ನಿನ್ನ ಬಾಸ್. ಇಲ್ಲಿ ಬಾಸ್ ಎಂಪ್ಲಾಯ್ ಅಂತೆಲ್ಲ ಏನು ನಿಂದು? ಹಾಂ, ಒಂದು ನಿಮಿಷ. ಕರೆಕ್ಟ್. ಆವಾಗಲೇ ನೀನು ಏನೋ ಹೇಳಬೇಕು ಅಂತಿದ್ದಲ್ಲ, ಏನು ಸುಳ್ಳೆ ಪುಳ್ಳೆ? ಗೆಟ್ ಲಾಸ್ಟ್. ಹಾಂ, ಬೈ ದ ವೇ, ನೀ ನನಗೇನೋ ಹೇಳಬೇಕು ಅಂತಿದ್ದಲ್ಲ, ಏನದು? ಅದು ಏನಂದರೆ ನೀನು ಹುಡುಗಿರ್ ಥರಲ್ಲ ನಾಚ್ಕೋಬೇಡ, ನಿನ್ಗೆ ಸೂಟ್ ಆಗಲ್ಲ. ಗಂಡು ಬೀರಿ ಹೋಗು. ಏಯ್ ಸುಳ್ಳೆ ಪುಳ್ಳೆ. ಓಹ್, ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಇರೋದೇ ಮರ್ತೋಗ್ಬಿಟ್ಟಿತ್ತು. ನಾವು ಮಾಮೂಲಿ ಜಗಳ ಆಡ್ತಿರ್ತೀವಲ್ಲ, ಹಾಗೆ ಆಡ್ತಾ ಇದ್ವಿ. ಓಕೆ, ಬನ್ನಿ. ಇವಾಗ ನನ್ನ ತಂಗಿ, ನಮ್ಮ ಅತ್ತಿಗೆ ಮತ್ತು ಆ ಸುವಾಸನೆ ಎಲ್ಲರೂ ಇದ್ದಾರೆ. ಅವನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ಸರಿ, ಅನು ಎಲ್ಲಿ? ಅಲ್ಲಿದ್ದಾರೆ, ಬನ್ನಿ. ಹಾಯ್, ಏನು ಮಾಡ್ತಿದ್ದೀರಾ ಇಲ್ಲಿ? ಓಹೋ, ಅರ್ಥ ಆಯ್ತು ಬಿಡಿ. ಹೋಗ್ಲಿ, ನೀವು ಮನಸ್ಸಲ್ಲಿರೋ ಮಾತನ್ನ ಯಾವಾಗ ಹೇಳ್ತೀರಾ? ಎಷ್ಟು ಸತಿ ಹೇಳಿ ಸಾಕಾಯ್ತು ನನಗೆ. ನಂದು ಅದೇ ಕತೆ, ಹೇಳಿ ಸಾಕಾಯ್ತು. ಆ ಸುಳ್ಳೆ ಪುಳ್ಳೆಗೆ ಅರ್ಥನೇ ಆಗ್ತಿಲ್ಲ. ಅರೆ, ನಾನು ನಿಮ್ಮ ಥರ ಸುಮ್ಮನೆ ಇರಲ್ಲ. ಹೋಗಿ ಇವಾಗಲೇ ಹೇಳ್ತೀನಿ, ಗಣೇಶ ಎಲ್ಲದಾನೆ, ಹೋಗಿ ಹೇಳೇ ಬಿಡ್ತೀನಿ. ಅಮ್ಮು 1 ನಿಮಿಷ. ಇಲ್ಲಿ ನಡೀತಿರೋದೇನು ಹೇಳು? ಗಟ್ಟಿ ಮೇಳದ ಜೊತೆಯಲ್ಲಿ ಗಣೇಶೋತ್ಸವ. ಹೌದಲ್ಲ, ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ. ನೀವು ಎಂಜಾಯ್ ಮಾಡಿ, ಮಿಸ್ ಮಾಡಿಬಿಡಿ. ಗಟ್ಟಿ ಮೇಳದ ಜೊತೆಯಲ್ಲಿ ಗಣೇಶೋತ್ಸವ ಇವತ್ತಿಂದ ರಾತ್ರಿ 8ರಿಂದ 9ರವರೆಗೆ ನಿಮ್ಮ ನೆಚ್ಚಿನ ಜೀ ಕನ್ನಡ ವಾಹಿನಿಯಲ್ಲಿ ತಪ್ಪದೆ ವೀಕ್ಷಿಸಿ.